ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಆಗಸ್ಟ್ 10ರಿಂದ 16ನೇ ತಾರೀಕುವರೆಗೂ ಗ್ರಹಗಳ ಸಂಚಾರ ಮತ್ತು ವಿಶೇಷ ಹಬ್ಬ ಹರಿದಿನಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಇರುತ್ತೆ ಎಂಬುದನ್ನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಜಾತಕ ಪರಿಶೀಲನೆ, ಜಾತಕ ಭರಿಸುವುದು, ಗೃಹ ಪ್ರವೇಶ, ಉಪನಯನ, ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ವಾಸ್ತು ಸಲಹೆ ಸೂಚನೆಗಳಿಗೆ, ಮನೆ ಅಥವಾ ಆಫೀಸಿಗೆ ಮಾರ್ಗದರ್ಶನ ಬೇಕಾಗಿದ್ದರೂ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ಹಾಗಾದರೆ ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ ಮತ್ತು ಹಬ್ಬ ಹರಿದಿನ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದಾಗಿ ಗ್ರಹಗಳ ಸಂಚಾರವನ್ನು ನಾವು ನೋಡೋದಾದರೆ ಮೊದಲನೆಯದು ಬರೋದು ಶನಿ ಮಹಾರಾಜರು. ಶನಿ ಮಹಾರಾಜರು ಮೀನ ರಾಶಿಯಲ್ಲಿ ವಕ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಇನ್ನು ಕುಜ ಬಂದುಬಿಟ್ಟು ನಿಮಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ತದನಂತರ ನಮಗೆ ಬರೋದು ಗುರು ಮತ್ತು ಬುಧ, ಇವರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ರೀತಿ 10ನೇ ತಾರೀಕು ಇರತಕ್ಕಂತಹ ಗ್ರಹ ಸಂಚಾರ. ಅದೇ ರೀತಿಯಾಗಿ 16ನೇ ತಾರೀಕುವರೆಗೂ ಚಂದ್ರ ಮಾತ್ರ ನಿಮಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿರತಕ್ಕಂತಹ ಚಂದ್ರ 10ನೇ ತಾರೀಕು, 16ನೇ ತಾರೀಕು ಕನ್ಯಾ ರಾಶಿಗೆ ಸಂಚಾರ ಮಾಡುವಂಥವ್ರು ಇರ್ತಾರೆ. ಅಂದರೆ 2 ದಿನಕ್ಕೆ 1 ದಿನಕ್ಕೆ ಹೀಗೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಚಂದ್ರ ನಿಮಗೆ ಮೊದಲನೆಯದಾಗಿ ಆರಿದ್ರ ಪುನರ್ವಸು ನಕ್ಷತ್ರದಿಂದ ಪ್ರಾರಂಭವಾಗಿ ಕೊನೆಗೆ ಹಸ್ತ ನಕ್ಷತ್ರದಲ್ಲಿ ಈ ಒಂದು ವಾರದ ಒಂದು ಸಂಚಾರವನ್ನು ಕೊನೆಗೊಳಿಸಲಾಗುತ್ತೆ. ಇನ್ನು ಅದೇ ರೀತಿ ಈ ಒಂದು ವಾರ ನಿಮಗೆ ಬುಧಾದಿತ್ಯ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇರೋದರಿಂದ ಈ ಒಂದು ಬುಧಾದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರ್ತಾ ಇದೆ. ಸೊ ಆ ಒಂದು ಬುಧಾದಿತ್ಯ ಯೋಗ ಯಾವ ರಾಶಿಗಳಿಗೆ ಅನುಕೂಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಹಬ್ಬಗಳು, ವಿಶೇಷ ದಿನಗಳು ಅಂತ ನೋಡೋದಾದರೆ ಇಲ್ಲಿ 10ನೇ ತಾರೀಕು ನಿಮಗೆ ಶ್ರಾವಣ ಸೋಮವಾರ ಇದೆ, ಪ್ರದೋಷ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬ ವಿಶೇಷ ದಿನ. ಇನ್ನು 11ನೇ ತಾರೀಕು ಮಂಗಳವಾರ ಮಾಸಿಕ ಶಿವರಾತ್ರಿ ಇದೆ. ಆಷಾಢ ಮಂಗಳವಾರ ತುಂಬ ವಿಶೇಷ ಇದೆ ಅಂತಲೂ ಹೇಳ್ಬೋದು. ಇನ್ನು ಬುಧವಾರ 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ. ಸೊ ಇದು ಕೂಡ ತುಂಬ ಬಲಿಷ್ಠವಾಗಿರತಕ್ಕಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ನಿಮಗೆ ಸರ್ಪದೋಷ ಆಗಿರಲಿ, ಪಿತೃದೋಷ ಆಗಿರಲಿ, ಶನಿ ದೋಷ ಆಗಿರಲಿ, ರಾಹು ಕೇತುವಿನ ದೋಷ ಆಗಿರಲಿ, ಅಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಈ ದಿನ ಜಪ ತಪಗಳು ದಾನಗಳು ಮಾಡಿದ್ದೇ ಆದಲ್ಲಿ ನಿಮಗೆ ಅದರ ಒಂದು ಪ್ರಭಾವ ಅಥವಾ ಆ ಒಂದು ದೋಷದ ಒಂದು ಪ್ರಭಾವ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಶನಿವಾರ ದಿನ 15ನೇ ತಾರೀಕು ನಮ್ಮ ಸ್ವಾತಂತ್ರ್ಯವಾದ ದಿನ. ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು 16ನೇ ತಾರೀಕು ನಾಗರ ಚೌತಿ ಇದೆ. ಸೊ ಇದಿಷ್ಟು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಹಬ್ಬ ಹರಿದಿನ ಮತ್ತು ಗ್ರಹಗಳ ಸಂಚಾರ. ಈ ಒಂದು ಸಂಚಾರಗನುಗುಣವಾಗಿ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಫಲಗಳು ಸಿಗುವುದು ಮತ್ತು ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಕರ್ಕಾಟಕ ರಾಶಿಯವರಿಗೆ ಕುಟುಂಬದಿಂದ ಶುಭ ಸಮಾಚಾರ. ಅಂದರೆ ಕುಟುಂಬದಲ್ಲಿ ಕೆಲವು ಏನೋ ನಡೀತಾ ಇರುತ್ತೆ, ಆ ಕಡೆ ಈ ಕಡೆ. ಈಗ ಯಾವುದೋ ಒಂದು ಹೆಣ್ಣು ಮಗಳಿರ್ತಾಳೋ ಅಥವಾ ಅಣ್ಣನ ಮಗಳೋ ತಮ್ಮನ ಮಗಳೋ ಅಥವಾ ಕುಟುಂಬದ ಒಂದು ಇತರೆ ಸದಸ್ಯರ ಮಗಳಾಗಿರ್ತಾಳೆ, ಎಲ್ಲೋ ಜಾತಕ ಕೊಟ್ಟಿರ್ತೀರ, ಆ ಒಂದು ವರ ಇಷ್ಟು ದಿನ ಏನು ರಿಸಲ್ಟ್ ಹೇಳಿರಲ್ಲ, ಇವಾಗ ಅದರ ಬಗ್ಗೆ ರಿಸಲ್ಟ್ ಅಂದರೆ ನಮಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ, ಮುಂದಿನ ದಿನಗಳಲ್ಲಿ ಆಷಾಢ ಮಾಸ ಮುಗಿದ ನಂತರ ಮಾತುಕತೆ ಮಾಡುವಂಥದ್ದಾಗತ್ತೆ ಅನ್ನೋ ಒಂದು ಶುಭ ಸಮಾಚಾರ. ಅಥವಾ ನಿಮ್ಮ ಮಗನಿಗೆ ಎಲ್ಲಾದರೂ ಜಾತಕದ ಒಂದು ವಿಷಯಕ್ಕೆ ಅನುಗುಣವಾಗಿ ಕೊಟ್ಟಿದ್ದೇ ಆದಲ್ಲಿ ಆ ಕಡೆಯಿಂದ, ವಧುವಿನ ಕಡೆಯಿಂದ ಅಂದರೆ ಹುಡುಗಿಯಿಂದ ಇದೇ ರೀತಿ ಒಂದು ವಾರ್ತೆ, ಇಲ್ಲ ನಮ್ಮ ಮಗಳಿಗೆ ನಿಮ್ಮ ಹುಡುಗ ಇಷ್ಟ ಆಗಿದ್ದಾನೆ, ಹಾಗಾಗಿ ಆಷಾಢ ಮಾಸ ಮುಗಿದ ನಂತರ ಮಾತುಕತೆ ಮಾಡೋಣ. ಅಂದರೆ ಇಲ್ಲಿ ಕುಟುಂಬದಿಂದ ಕುಟುಂಬ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಮದುವೆ ಯೋಗ ಅಂತಲೇ ಹೇಳ್ಬೋದು. ಅಥವಾ ಇನ್ನಿತರ ಒಂದಿಷ್ಟು ಶುಭ ಸಮಾಚಾರಗಳು ಅಂದರೆ ಮದುವೆ ಆಗಿರುತ್ತೆ, ಮಕ್ಕಳು ಸಂತತಿ ಅಂತೀವಲ್ಲ, ಅದು ಒಂದು ಸಮಾಚಾರನೇ ಅಲ್ಲ, ಶುಭ ಸಮಾಚಾರ. ಆ ಒಟ್ಟಿನಲ್ಲಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ಈ ಕುಟುಂಬದ ಒಂದು ವಿಷಯಕ್ಕೆ ಒಳ್ಳೆ ಶುಭ ವಾರ್ತೆ. ನಾವು ಉದಾಹರಣೆ ಹೇಳಿದ್ದು ಇದೇ ರೀತಿ ಬೇರೆ ಬೇರೆ ರೀತಿಯ ಶುಭ ವಾರ್ತೆಗಳು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಒಂದು ವಾರ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದರೆ, ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಒತ್ತಡಗಳು ಇರುತ್ತೆ. ಅಂದರೆ ನಿಮಗೆ ಯಾವ ಜವಾಬ್ದಾರಿ ಕೊಟ್ಟಿರ್ತಾರೋ ಅದನ್ನು ಸ್ವಲ್ಪ ಮ್ಯಾಂಡೇಟರಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಕಂಪಲ್ಸರಿ ಮಾಡಲೇಬೇಕು. ಮಿಲಿಟ್ರಿ ಸಿಸ್ಟಮ್, ಆ ಸಮಯಕ್ಕೆ ಏನಾಗಬೇಕಾಗಲೇಬೇಕು. ಇಲ್ಲ ನಾಳೆ ಮಾಡ್ತೀನಿ, ಮುಂದಿನ ವಾರ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ ಅಂದರೆ ಆಗೋದಿಲ್ಲ, ಮಾಡಲೇಬೇಕು. ಇಲ್ದಿದ್ರೆ ನಿಮಗೇನೋ ವಾರ್ನ್ ಅಂತ ಇರ್ಬೋದು ಅಥವಾ ಏನೋ ಒಟ್ಟಿನಲ್ಲಿ ಒತ್ತಡ ಇದೆ ಟಾಸ್ಕ್ ಅಂತೀವಲ್ಲ ಅದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲೋ ಬೇಜಾರದಿಂದ ಕೆಲಸ ಮಾಡುವಂಥದ್ದಾಗುತ್ತೆ. ಯಾಕಂದರೆ ಯಾರಾದರೂ ಪ್ರೆಷರ್ ಹಾಕಿದ್ರೆ ಹಾಗೆ ಅಲ್ಲ, ಇಷ್ಟ ಇದ್ದಾಗ ಮಾಡೋದು ಬೇರೆ ಆಗುತ್ತೆ, ಕಷ್ಟ ಇದ್ದಾಗ ಮಾಡೋದು ಬೇರೆ ಆಗುತ್ತೆ. ಸೊ ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ವಾದ ವಿವಾದಗಳಿಗೆ ಎಳೀತಾರೆ. ನೀವು ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ, ನೀವು ನನಗೆ ಜಾಸ್ತಿ ಕೆಲಸ ಕೊಡ್ತೀರಾ, ಬೇರೆಯವ್ರಿಗೆ ಯಾವುದು ಇದು ಹೇಳಲ್ಲ, ಹಾಗೆ ಹೀಗೆ ಇದ್ದದ್ದು ಇರಲಾರ್ದು ಏನೇನೋ ಮಾತಾಡ್ತೀರಾ. ಈ ಒಂದು ವಾರದಲ್ಲಿ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ನಿಮ್ಮ ರಾಶಿಯಲ್ಲೇ ರವಿ ಬಂದಿದ್ದಾನೆ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ, ನಿಮ್ಮ ರಾಶಿಯಲ್ಲೇ ಸೋಮವಾರ ಮಂಗಳವಾರ ಚಂದ್ರನೂ ಇರ್ತಾನೆ. ಅಂದರೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ 4 ಗ್ರಹಗಳಿರೋದ್ರಿಂದ ಸ್ವಲ್ಪ ಬುದ್ಧಿ ಜಾಸ್ತಿ ಆಗೋಗ್ಬಿಡುತ್ತೆ ಅಷ್ಟೇ. ಬುದ್ಧಿ ಅಂದರೆ ಯಾವ ಮಟ್ಟಕ್ಕೆ, ಒಳ್ಳೆ ಬುದ್ಧಿ ಕರೆಕ್ಟಾಗಿರುತ್ತೆ, ಎಲ್ಲ ಬ್ಯಾಲೆನ್ಸಿಂಗೇ ಇರುತ್ತೆ, ಕೊನೆಯ ಗಳಿಗೆಯಲ್ಲಿ ಕೆಡಿಸ್ಕೊಂಡು ಬಿಡ್ತೀರ ಅಷ್ಟೇ. ಇಲ್ಲಿ ರವಿ ಏನು ಕೊಡಬೇಕು, ಹೆಸರು ಎಲ್ಲ ಸಖತ್ತಾಗಿ ಕೊಡ್ತಾನೆ. ಬುಧ ಏನು ಕೊಡಬೇಕು, ಒಳ್ಳೆ ಬೆಳವಣಿಗೆ ಮಾಡ್ತಾನೆ, ನಿಮ್ಮನ್ನು ಬುದ್ಧಿಯಲ್ಲಿ ಚೆನ್ನಾಗಿ ತಿದ್ದಿಸ್ತಾನೆ. ಇಲ್ಲಿ ಗುರು ಒಳ್ಳೆ ಮಾರ್ಗದರ್ಶನವೂ ಕೊಡ್ತಾನೆ. ಇಲ್ಲಿ ಚಂದ್ರ ತಾಯಿಯ ಸ್ವರೂಪಿಣಿ, ಎಲ್ಲ ಸಂಬಂಧಗಳು ಬೇಕು ಅಂತ ಅನಿಸುತ್ತೆ. ಬಟ್ ಈ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಕೆಲವೊಮ್ಮೆ ಅತಿರೇಕವಾಗಿ ವರ್ತನೆ ಮಾಡಿಕೊಂಡು ಕೊನೆಯ ಗಳಿಗೆಯಲ್ಲಿ ಅದರಿಂದ ತೊಂದರೆಗೆ ಸಿಕ್ಕಾಕೊಡುತ್ತದೆ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಅಲ್ಲೇ ಅನುಕೂಲ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಕೆಲವೊಮ್ಮೆ ನಿಮ್ಮ ಮಾತುಗಳು ಅತಿರೇಕದ ಮಾತುಗಳಾಗಿರ್ಬೋದು, ವ್ಯಂಗ್ಯಭರಿತವಾದ ಮಾತುಗಳಾಗಿರ್ಬೋದು, ಆವೇಶಭರಿತವಾಗಿರತಕ್ಕಂಥ ಮಾತುಗಳಾಗಿರ್ಬೋದು, ಈ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ಮಾಡಬೇಕಾದಾಗ ಏರು ಧ್ವನಿ ಅಥವಾ ವ್ಯಂಗ್ಯಭರಿತ ಮಾತುಗಳು ನಿಮ್ಮನ್ನು ಸ್ವಲ್ಪ ಕಡೆಗಣಿಸುವ ಹಂತಕ್ಕೆ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಅನುಕೂಲತೆಯೇ ಇದೆ. ಈಗ ಟಾಸ್ಕ್ ಅಂದಮೇಲೆ ಏನು, ಒಂದು ಜವಾಬ್ದಾರಿ ಅಂತ ಕೊಟ್ಟಿದಾಗ ಏನೋ ನೀವು ಕಂಫರ್ಟ್ ಇದ್ದೀರ ಅಂತಲೇ, ಅಥವಾ ನೀವು ಆ ಪ್ರಾಬ್ಲಮ್ನ ಸೂಟ್ ಮಾಡುವಂಥವ್ರು ನೀವೇ, ಅಂದರೆ ಆ ಸಮಸ್ಯೆಯನ್ನು ಹೊರಗಡೆ ಹಾಕುವಂಥವ್ರು ನೀವೇ, ಅಂದರೆ ಸೂಟೇಬಲ್ ವ್ಯಕ್ತಿ ಅಂತಲೇ ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಕರ್ಕಾಟಕ ರಾಶಿಯವ್ರದ್ದು ಏನಂದರೆ, ಈ ಎಲ್ಲ ಕೆಲಸಗಳು ನನಗೆ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಕ್ವಶನ್ ಅವ್ರದ್ದು ಒಂದೇ. ಅಂದರೆ ಏನೇ ಕಷ್ಟ ಅಂತ ಬಂದಾಗ ನೀವು ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ, ಬೇರೆ ಯಾರು ಇಲ್ವಾ ಅವ್ರನ್ನ ಆಯ್ಕೆ, ಅದು ಹಂಗಲ್ಲ. ಏಕೆಂದರೆ ಅವರಿಗೆ ನೀವೇ ಸೂಟ್ ಅಂತ ಹೇಳಿದಾಗ, ಆಯ್ಕೆ ನಿಮ್ಮದೇ ಪ್ರಥಮ ಅಂತ ಬಂದಾಗ ನೀವು ಅದನ್ನು ನಿಭಾಯಿಸ್ತೀರ ಅನ್ನೋ ಒಂದು ಏನಂತೀರ ಕೆಪಾಸಿಟಿ ಇದೆ ಅಂತ ಅವರಿಗೆ ಅರ್ಥ ಆಗಿದೆ ಅಂದರೆ ನೀವೇ ಲೆಕ್ಕ ಹಾಕಿ. ಅಂದರೆ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಒಂದು ಹೆಸರು ತಗೊಳ್ಳೋಕ್ಕೆ, ಬಟ್ ಈಗ ಉಳಿಸ್ಕೊಳ್ಳಿಕ್ಕೂ ಅದು ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ ಅಂತ ನಮ್ಮ ಒಂದು ಕಳಕಳಿ ಅಷ್ಟೇ. ಇದರಲ್ಲಿ ವಾದ ವಿವಾದ ಅದು ಸೆಕೆಂಡ್ರಿ, ಬಟ್ ಅವಕಾಶ ಚೆನ್ನಾಗಿ ಸಿಕ್ಕಿದೆ. ಏನಾದರೂ ಟಾಸ್ಕ್ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸಿ ಅನುಕೂಲ ಆಗಲಿ. ಆದರೆ ಸುಮ್ಮನೆ ಉದಂಡವಾದ ಮಾಡಲು ಹೋಗಬೇಡಿ ಕರ್ಕಾಟಕ ರಾಶಿಯವರು. ಅಂದರೆ ಅವಕಾಶಗಳು ಚೆನ್ನಾಗಿದೆ, ಎಲ್ಲೋ ಒಂದು ಸಿಗ್ತಾ ಇದೆ. ಸೊ ಒಂದು ಸ್ವಲ್ಪ
ಕೆಲಸದಲ್ಲಿ ನಿಭಾಯಿಸಿ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಶುಭವಾರ್ತೆ ಬೇರೆ ಸಿಗ್ತಾ ಇದೆ, ಈ ಕಡೆ ಇದೂ ಆಗ್ತಾ ಇದೆ, ಕೆಲಸನೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಬಟ್ ಮಾತಿನಲ್ಲಿ ಮಾತ್ರ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಹೋಗೋದು ಉತ್ತಮ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ, ಕಸ್ಟಮರ್ ಏನಾದರೂ ಕೇಳಿದರೆ ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರ ಕೊಡಿ. ಬೇಕಾದರೆ ತೊಳಿ ಸಾಕಾರ ಬಿಡಿ ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ ಟೈಮ್ ಅನುಕೂಲ ಇದ್ದಾಗ ನಾವು ಅದೇ ದಾರಿಯಲ್ಲಿ ಹೋದರೆ ನಮಗೆ ಅನುಕೂಲ ಆಗುತ್ತೆ. ಟೈಮ್ ಸರಿ ಇದೆ, ನಾನು ಏನು ಮಾಡಿದ್ದು ಸರಿ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಸೊ ಹಾಗಾಗಿ ಕರ್ಕಾಟಕ ರಾಶಿಯವರು ಆದಷ್ಟು ನಿಮ್ಮ ಒಂದು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ಏನಾದರೂ ತಪ್ಪುಗಳಾಗಿದ್ದರೆ ಅಕ್ಸೆಪ್ಟ್ ಮಾಡಿ. ಓಕೆ ಮೇಡಮ್, ನೆಕ್ಸ್ಟ್ ಹಿಂಗೆ ಆಗಲ್ಲ, ಏನೋ ಪಾಕೆಟ್ ಓಪನ್ ಆಗಿರ್ಬೋದು, ನಾನು ಸರಿಪಡಿಸ್ಕೊಳ್ತೀನಿ, ಆ ಪಾಕೆಟ್ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತೇಳಿ ನೀವೇ ಸ್ವತಃ ಎದ್ದು ಆ ಪಾಕೆಟ್ ಇನ್ನೊಂದು ಫ್ರೆಶ್ ಇರೋದನ್ನು ತಂದು ಕೊಟ್ಟರೆ ನೀವು ತುಂಬ ಎತ್ತರ ಹಂತಕ್ಕೆ ಬೆಳಿತೀರ. ನೀವು ಕೂತಲ್ಲೇ ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ, ಇವ್ರು ನೋಡಿ ಅದು ಒಡೆದೋಗಿರೋದು ತಂದಿದ್ದಾರೆ, ಗೊತ್ತಾಗಲ್ಲ ನಿಮಗೆ ಅಂತ ಕಸ್ಟಮರ್ ಎದುರಿಗೆ ನಿಮ್ಮ ಎಂಪ್ಲಾಯಿಗೆ ಬೈದರೆ ತುಂಬ ತೊಂದರೆಗೆ ಸಿಕ್ಕಾಕೊಳ್ತೀರ. ಸೊ ಹಾಗಾಗಿ ಇಲ್ಲಿ ಯಾರನ್ನೂ ಬೈಯೋ ಅವಶ್ಯಕತೆ ಇಲ್ಲ. ನಿಮ್ಮದೇ ಅಂಗಡಿ, ನೀವೇ ಸ್ವತಃ ಫೀಲ್ಡಿಗೆ ಇಳಿಬೇಕು. ಆದಷ್ಟು ಅದರ ಬಗ್ಗೆ ಫೋಕಸ್ ಹಾಕಿ ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸಿಕೊಳ್ಬೇಕು ಆ ಒಂದು ಇದಕ್ಕೆ ಬನ್ನಿ, ಅಷ್ಟೇ ನಾವು ಹೇಳೋದು. ಸೊ ಹಾಗಾಗಿ ಇಲ್ಲಿ ಅವಕಾಶಗಳು ಜೊತೆಗೆ ಜವಾಬ್ದಾರಿಗಳೂ ಇದೆ. ಆ ಜವಾಬ್ದಾರಿಗಳ ಜೊತೆಗೆ ನಿಮ್ಮ ಒಂದು ಮಾತಿನ ಕೌಶಲ್ಯನೂ ಇದೆ. ಆ ಕೌಶಲ್ಯದ ಜೊತೆಗೆ ಯೋಗಕ್ಷೇಮವೂ ಇದೆ. ಸೊ ಎಲ್ಲವೂ ಸೇರಿಕೊಂಡಿದೆ ಇಲ್ಲಿ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಾರೇ ಹೇಗೆ ಇರಲಿ, ಏನೇ ಅಂದ್ಕೊಳ್ಳಿ, ನಿಮ್ಮತನವನ್ನು ನೀವು ಮರಿಬೇಡಿ ಅಷ್ಟೇ. ಅಲ್ಲಿ ಅತಿರೇಕದ ಮಾತುಗಳು ಬೇಡ, ಅತಿರೇಕದ ವರ್ತನೆಯೂ ಬೇಡ, ಅತಿರೇಕದ ಕೋಪನೂ ಬೇಡ. ಅದು ಎಷ್ಟು ಬೇಕೋ ಅಷ್ಟೇ. ಅವರು ಒಡೆದೋಗಿದೆಯಾ, ಸರಿ ಎಕ್ಸ್ಚೇಂಜ್ ಮಾಡಿಕೊಡಿ, ಅವ್ರು ಸಂತೋಷ ಪಡ್ತಾರೆ. ಅದು ಬಿಟ್ಟು ಇಲ್ಲ ಮೇಡಮ್ ಅದು ಬರೋದೇ ಹಾಗೆ, ನಾವು ರೆಡಿ ಮಾಡಲ್ಲ, ಅದು ಕಂಪ್ನಿಯಿಂದ ಬರೋದು, ಅದು ಏನು ಮಾಡಲಿಕ್ಕಾಗುತ್ತೆ, ಟ್ರಾನ್ಸ್ಪೋರ್ಟಲ್ಲಿ ಒಡೆದೋಗಿರ್ಬೋದು ಅಥವಾ ಇಡೋ ಮುಂದೆ ಅದು ಬೇಡ. ನೀವು ಹೇಳೋದು ಸಮಂಜಸ, ಒಪ್ಕೊಳ್ಳೋಣ, ಬಟ್ ಅವ್ರಿಗದು ಇಷ್ಟ ಆಗ್ತಾ ಇಲ್ಲ. ಕಂಪ್ನಿ ತಂತಿದ್ರೆ ಮತ್ತು ನೀನು ಹಾಕಿದ್ದೀಯ, ನಾ ಕಂಪ್ನಿ ಇದ್ದರೆ ತೊಳ್ತೀನಿ ಅಂದರೆ ಏನು ಉತ್ತರ ಕೊಡ್ತೀರಾ? ತುಂಬ ಕಷ್ಟ ಇದೆ ಸರ್. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವೇ ಬುದ್ಧಿವಂತರು ಅಂತ ತಿಳ್ಕೊಳ್ಳೋದು ತುಂಬ ಒಳ್ಳೆಯದಲ್ಲ. ಎದುರಾಳಿ ಇನ್ನೂ ನಮ್ಗಿಂತ ಬುದ್ಧಿವಂತರು ಇರ್ತಾರೆ. ನೀವು ಆಡಿರ್ತಕ್ಕಂಥ ಪ್ರತಿ ಮಾತನ್ನು ಅವರು ರಿವರ್ಸ್ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಎಲ್ಲಿ ಹೋಗ್ತೀರಾ? ಒಬ್ಬ ಸದಸ್ಯ ಅಥವಾ ಒಬ್ಬ ಗ್ರಾಹಕರನ್ನ ನೀವು ಈ ರೀತಿ ಮಾತಾಡಿ ಎಲ್ಲರೂ ಸೇರಿ ಮಾತಾಡಿದಾಗ ಏನು ಮಾಡ್ತೀರಾ? ಆವಾಗ ನಿಮ್ಮ ಒಂದು ವ್ಯಾಪಾರಕ್ಕೆ ಧಕ್ಕೆ ಬರುತ್ತದೆ. ಹಾಗಾಗಿ ಸ್ವಲ್ಪ ಈ ಒಂದು ವಿಷಯದಲ್ಲಿ ಕರ್ಕಾಟಕ ರಾಶಿಯವರು ಮಾತಿನಲ್ಲಿ ಕಂಟ್ರೋಲ್ ಇರಲಿ, ಅತಿರೇಕದ ಮಾತುಗಳು ಬೇಡ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ನೋಡೋದಾದರೆ ನಿಮಗೆ ಈ ಒಂದು ವಾರದಲ್ಲಿ ಅನುಕೂಲತೆ ಇದೆ. ನಿಮ್ಮ ಒಂದು ಆರ್ಥಿಕ ಮೂಲ ಚೆನ್ನಾಗಿ ದುಡ್ಡು ಬರುವಂಥದ್ದಾಗುತ್ತೆ. ನಿಮ್ಮ ಒಂದು ದುಡ್ಡು ಎಲ್ಲಿ ಸ್ಟ್ರಕ್ ಆಗಿತ್ತು ಅದು ಬಿಡುಗಡೆ ಆಗುವಂಥದ್ದಾಗುತ್ತೆ. ಅಥವಾ ಯಾವುದಾದ್ರೂ ಲೋನು ಅಥವಾ ಎಲ್ಲೋ ಏನೋ ಅಪ್ಲೈ ಮಾಡಿರ್ತೀರ ಅಂದ್ಕೊಳ್ಳಿ, ಅದು ಸಕ್ಸಸ್ ಆಗುವಂಥದ್ದಾಗುತ್ತೆ. ಅಥವಾ ಅದಕ್ಕೆ ಸರಿಯಾದ ಸಮಯಕ್ಕೆ ನಿಮಗೆ ಹಣ ಬಂದು ತಲುಪುವಂಥದ್ದಾಗ್ಬೋದು. ಅಥವಾ ಏನಾದರೂ ಅಡೆತಡೆಗಳಿದ್ದರೆ ಇನ್ನೊಮ್ಮೆ ಕರೆಸಿ ಅದಕ್ಕೆ ಒಂದು ಕ್ಲಾರಿಟಿ ತೊಗೊಂಡು ಇಮಿಡಿಯೇಟ್ಲಿ ಶಂಕ್ಷನ್ ಆಗುವಂಥದ್ದು ಇದೆ. ಅಂದರೆ ಆರ್ಥಿಕ ತುಂಬ ಬಲಿಷ್ಠರಾಗುವಂಥದ್ದು ಮತ್ತು ಅನುಕೂಲತೆಯಿಂದ ಇರುವಂಥದ್ದು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಧ್ಯವಾದಷ್ಟು ಆರ್ಥಿಕದಲ್ಲಿ ಬಿಗಿ ಹಿಡಿತ ಅಂದರೆ ಕಂಟ್ರೋಲ್ ಮಾಡೋದು ತುಂಬ ಉತ್ತಮ. ದುಡ್ಡು ಬರ್ತಾ ಇದೆ ಅಂತ ಖರ್ಚು ಮಾಡಿದರೆ ಭವಿಷ್ಯತ್ ಕಾಲದಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಿ. ಹಾಗಾಗಿ ಈ ಒಂದು ವಾರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಮೂವ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಏನಾದರೂ ಅನಗತ್ಯವಾದ ಖರ್ಚುಗಳಿದ್ದರೆ ತಪ್ಪಿಸಿ. ತುಂಬ ಅನಗತ್ಯ ಖರ್ಚುಗಳು ಮಾಡಿದರೆ ನಾಳೆ ನಿಮಗೆ ತೊಂದರೆ. ಈಗೇನೋ ಸಮಯ ಸರಿ ಇದೆ, ನಾಳೆ ಸಮಯ ಸರಿ ಇಲ್ಲದಿದ್ದಾಗ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸೇವಿಂಗ್ ಕಡೆ ಗಮನ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳಿ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನಕ್ಕೆ ಬರೋದಾದರೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ, ಎಲ್ಲ ಕುಟುಂಬ ಸದಸ್ಯರು ನಿಮ್ಮನ್ನು ಮೆಚ್ಚುವಂಥದ್ದಾಗ್ಬೋದು ಅಥವಾ ನಿಮ್ಮನ್ನು ಹೊಗಳುವಂಥದ್ದಾಗ್ಬೋದು, ಎಲ್ಲವೂ ಸೇರಿಕೊಳ್ಳುತ್ತೆ. ಅದೇ ರೀತಿ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಹೋಗ್ತೀರಾ. ಒಟ್ಟುಗೂಡಿ ದಾಂಪತ್ಯದಲ್ಲಿ ಒಂದು ಬಾಂಡಿಂಗ್ ಅಂತೀವಿ, ಅದು ಕ್ರಿಯೇಟ್ ಆಗುವಂಥದ್ದಾಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದಾಗುತ್ತೆ. ಈ ತಿದ್ದುಪಡಿ ಯಂತ್ರ ಭವಿಷ್ಯತ್ ಕಾಲದಲ್ಲಿ ಎಲ್ಲರೂ ನೋಡಿ ಎಷ್ಟು ಆದರ್ಶ ಪುರುಷರ ಏನಂತೀರ ಆದರ್ಶ ದಂಪತಿಗಳು ಇದ್ದಾರೆ, ಅವ್ರನ್ನ ನೋಡಿ ಕಲಿಯಂತ ಅವರ ಮಕ್ಕಳಿಗೆ ಬುದ್ಧಿವಾದ ಹೇಳುವಂಥದ್ದಾಗತ್ತೆ. ಅಂದರೆ ಅಷ್ಟು ನಿಮ್ಮ ಬಾಂಡಿಂಗ್ ಚೆನ್ನಾಗಿ ಬರುವಂಥದ್ದಾಗುತ್ತೆ ದಾಂಪತ್ಯ ಜೀವನದಲ್ಲಿ ಕರ್ಕಾಟಕ ರಾಶಿಯವರದು ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ವಾರ ನಿಮ್ಮ ಒಂದು
ರಾಶಿಯಲ್ಲೇ ಬುಧ ಇದ್ದಾನೆ, ರವಿ ಇದ್ದಾನೆ, ಗುರು ಇದ್ದಾನೆ. ಸೊ ಹೀಗಾಗಿ ಇಲ್ಲಿ ಒಳ್ಳೆಯ ನಾಲೆಜ್ ಸಂಪಾದನೆ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದಾಗುತ್ತೆ. ಇಷ್ಟು ದಿನ ಅರ್ಥ ಆಗ್ತಾ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲವೂ ಮಾಡ್ತಾ ಇದ್ದೀರಿ. ಬಟ್ ಈಗ ಏನಾಗ್ತಾ ಇದೆ, ಅರ್ಥ ಆಗ್ತಾ ಇದೆ, ಅದನ್ನ ಕ್ರಿಯೇಟಿವ್ ಮಾಡ್ತಾ ಇದ್ದೀರಿ, ಸೊಲ್ಯೂಷನು ಕೊಡ್ತಾ ಇದೆ. ಅಂದರೆ ಅಷ್ಟು ವಿಷಯಗಳನ್ನು ನಿಮಗೆ ಬುಧ ಮತ್ತು ಗುರು ತುಂಬ್ತಾನೆ ಇದ್ದಾರೆ. ಸೊ ಅನುಕೂಲತೆ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ನೀವು ಏನೇ ಎಕ್ಸಾಮ್ ತಗೊಳ್ಳಿ, ಅದರಲ್ಲೂ ಪಾಸ್ ಆಗ್ತೀರಾ. ಏನೇ ವಿಷಯ ಕೇಳಿ ಅದರಲ್ಲೂ ನೀವು ಆನ್ಸರ್ ಮಾಡ್ತೀರಾ. ಯಾರೇ ಏನೇ ಕ್ವಶನ್ ಕೇಳಿದರೂ ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ರೀತಿಯಲ್ಲೇ ಉತ್ತರ ಕೊಡ್ತೀರಾ. ಅಂದರೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅನುಕೂಲ ಅಂದರೆ ಅವರಿಗೆ ಅರ್ಥ ಆಗುವಂಥದ್ದು. ಈಗೇನೋ ಒಂದು ಕ್ವಶನ್ ಕೇಳಿದರು, ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಡುವಂಥ, ಸುತ್ತಿ ಬಳಸಿ ಅನ್ನೋದು ಎಂಥದಿಲ್ಲ, ನೇರವಾಗಿ ಉತ್ತರ ಕೊಡ್ತೀರಾ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಸಹಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರದಿಂದ ಇದೆ ಕರ್ಕಾಟಕ ರಾಶಿಯವರು. ಯಾವುದೇ ಆಸ್ತಿ ವಿಷಯ ಆಗಿರಲಿ, ಅಗ್ರಿಮೆಂಟ್ಗಳಾಗಿರಲಿ, ಸಾಕ್ಷಿ ಆಗಿರಲಿ, ಮತ್ತೊಂದು ಮಗದೊಂದು ಸಹಿ ನೀವು ಎಲ್ಲೆಲ್ಲಿ ಮಾಡಬೇಕು ಅಂತ ಇದೆಯೋ ಒಂದು 5-10 ನಿಮಿಷ ಅಥವಾ 5-10 ಸೆಕೆಂಡುಗಳ ಕಾಲ ಯೋಚನೆ ಮಾಡಿ. ಈ ಸಹಿ ಯಂತ್ರ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ, ಏನಾದರೂ ಡೌಟ್ ಇದ್ದರೆ ಅದಕ್ಕೆ ಪಳಗಿರತಕ್ಕಂಥ ಫ್ರೆಂಡ್ಸೋ ಅಥವಾ ಆತ್ಮೀಯರು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಂಥ ವಿಷಯಕ್ಕೆ ಹಿಂಗಿದೆ, ಹೀಗೆ ಸಹಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಇದು ಓಕೆನಾ ನಾಟ್ ಓಕೆನಾ, ಅಷ್ಟೇ ಸಿಂಪಲ್. ಅವರು ಅದಕ್ಕೆ ಕರೆಕ್ಟಾಗಿ ಹೇಳ್ತಾರೆ, ಇಲ್ಲ ಬೇಡ ಈಗ ಸದ್ಯಕ್ಕೆ ಬಿಟ್ಬಿಡು, ನಾಳೆ ಬಂದು ಮಾಡ್ತೀನಿ ಅಂತ ಹೇಳೋ ಅವ್ರು ಬೇರೆ ಯಾರನ್ನಾದರೂ ನೋಡ್ಕೊಳ್ತಾರೆ. ಇಲ್ಲ ನಮ್ಮ ಅಪ್ಪನ ಕೇಳಿಬಿಟ್ಟು ನಾನು ಮೂವ್ ಮಾಡ್ತೀನಿ ಅಂತ ಆದರೂ ಹೇಳು, ಅಥವಾ ಇನ್ನೊಬ್ರು ಯಾರ್ದಾದ್ರೂ ಹೆಸರು ನಮ್ಮ ಗುರುಗಳನ್ನ ಕೇಳಿಬಿಟ್ಟು ಮಾಡ್ತೀನಿ ಅಂತ ಆದರೂ ಹೇಳು ಅಂತ ಅವ್ರು ಸಜೆಷನ್ ಕೊಟ್ಟರೆ ಅದನ್ನು ಅಲ್ಲಿಗೆ ವಿಡ್ರಾ ಮಾಡೋದು ಬೆಸ್ಟ್. ಒಂದು ವೇಳೆ ಇಲ್ಲ ಏನೂ ಆಗಲ್ಲ, ತೊಂದರೆ ಇಲ್ಲ, ಸೈನ್ ಮಾಡು ಅಂತ ಹೇಳಿದ್ರೆ ವೆಲ್ ವಿಶ್, ಮೂವ್ ಮಾಡಿ. ಆದರೆ ಬೇಡ ಅಂತ ಹೇಳಿದಾಗ ಮೂವ್ ಮಾಡಬೇಡಿ, ತೊಂದರೆಯಲ್ಲಿ ನೀವು ಸಿಕ್ಕಾಕೊಳ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಸಹಿ ಅಂತ ಬಂದಾಗ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ತುಂಬ ಅನುಕೂಲತೆ ಇದೆ. ಕಣ್ಣು ಉರಿ ಏನಿತ್ತು ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಹೊಟ್ಟೆ ಉರಿ ಅನ್ನೋದೇನಿತ್ತು ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಎದೆ ಉರಿ ಅನ್ನೋದೇನಿತ್ತು ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಈ ಉರಿ ಒಂದಷ್ಟು ದಿನಗಳ ಕಾಲದಿಂದ ನಿಮಗೆ ಕಾಡ್ತಾ ಇತ್ತು, ಅದು ಆ್ಯಸಿಡಿಟಿ ಇಂತ್ರನೋ ಮತ್ತೊಂದು ಮಗದೊಂದು ಅಥವಾ ನೀವು ಸೇವನೆ ಮಾಡುವಂಥ ಊಟದಿಂತ್ರನೋ ಏನೋ ಆಗ್ತಾ ಇತ್ತು, ಅದು ಈ ವಾರ ಕಡಿಮೆ ಆಗುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದರಿಂದ ಸ್ವಲ್ಪ ನೆಮ್ಮದಿ, ವಿಶ್ರಾಂತಿ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಯಾಕೆಂದರೆ ತುಂಬ ದಿನಗಳಾಯಿತು ಸರಿಯಾದ ನಿದ್ದೆ ಮಾಡ್ತಾ ಇರಲಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಈ ಒಂದು ಸಮಯದಲ್ಲಿ ಒಳ್ಳೆಯ ಊಟ, ಒಳ್ಳೆಯ ನಿದ್ದೆ ಈ ವಾರ ಸಿಗುವಂಥದ್ದಾಗುತ್ತೆ. ಹೀಗಾಗಿ ಉತ್ತಮ ಆರೋಗ್ಯ ಈ ವಾರ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಇದಿಷ್ಟು ಈ ವಾರದಲ್ಲಿರ್ತಕ್ಕಂಥ ಅನುಕೂಲ ಅನಾನುಕೂಲಗಳು ಒಟ್ಟಾಗಿ ಹೇಳಿದ್ದೀವಿ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ವಾರದಲ್ಲಿ ಆಷಾಢ ಮಾಸವೂ ಇದೆ, ಶ್ರಾವಣ ಮಾಸವೂ ಬರುವಂಥದ್ದಾಗುತ್ತೆ. ಹಾಗಾಗಿ ಸೋಮವಾರ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೇ ರೀತಿ 12ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆಯು ಕೂಡ ತುಂಬ ಶ್ರೇಷ್ಠ, ಶುಕ್ರವಾರ ಕೂಡ ತುಂಬ ಶ್ರೇಷ್ಠ. ಈ ಒಂದು ವಾರಗಳಲ್ಲಿ ಅಥವಾ ಈ ಒಂದು ದಿನಗಳಲ್ಲಿ ಸಾಧ್ಯವಾದಷ್ಟು ಶಿವನಿಗೆ, ಲಕ್ಷ್ಮೀದೇವಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಸೋಮವಾರ ದ್ವಾದಶಿ ಇದೆ. ಆ ದ್ವಾದಶಿ ದಿನ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಿ, ಅಂದರೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಬರುವಂಥದ್ದಾಗುತ್ತೆ. ಅಂದರೆ ಬೇಗ ನಿಮಗೆ ಅದಕ್ಕೆ ರೂಪ ಕೊಟ್ಟು ಆ ಒಂದು ಕೆಲಸ ಸುಲಭವಾಗಿ ಆಗುವಂಥದ್ದು ಆಗ್ಬೋದು. ಇನ್ನು ಅದೇ ರೀತಿಯಾಗಿ ಪ್ರತಿನಿತ್ಯ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ನಿಮ್ಮ ಅಭಿವೃದ್ಧಿ ಇನ್ನೂ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಅಂತ. ಯಾಕಂದರೆ ಈ ಒಂದು ವಾರ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ ಕರ್ಕಾಟಕ ರಾಶಿಯವರು. ಇದಿಷ್ಟು ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.